ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್ ಮತ್ತೆ ಒಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಿರಲಿಲ್ಲ, ಏನಾಗಿತ್ತು ನನ್ನ ಲೈಫಲ್ಲೇ ಎಲ್ಲ ಹಿಂಗೆಲ್ಲ ಆಗುತ್ತಾ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಪ್ರೆಸೆಂಟ್ ಅಂತೂ ಹೀಗಿದ್ದೀನಿ ಸ್ನೇಹಿತರೆ. ನೀವೇ ಹೇಳಬೇಕು ವೆಯ್ಟ್ ಎಷ್ಟು ಜಾಸ್ತಿ ಆಗಿದ್ದೀನಿ, ಏನು ಇಲ್ಲ ನಾರ್ಮಲಾಗೆ ಇದೀನಾ, ಹೆಂಗೆ ಕಾಣಿಸ್ತಿದ್ದೀನಿ ಅಂತ. ಅದಕ್ಕೆ ಫಸ್ಟು ಬೆಳಗ್ಗೆ ಎದ್ದಿದ್ದ ಮುಖದ ಜೊತೆಗೇ ವ್ಲಾಗ್ ಒಂದು ಹಾಕಿದ್ದೀನಿ. ಬಟ್ ಈ ವ್ಲಾಗಲ್ಲಿ ತುಂಬ ಅಂದರೆ ತುಂಬಾ ಸೂಪರಾಗಿರೋವಂಥ ಕೆಲವೊಂದು ಮೂಮೆಂಟ್ಸ್ ಎಲ್ಲನೂ ವ್ಲಾಗ್ ಮುಖಾಂತರ ಹಾಕಿದ್ದೀನಿ. ಸೊ ನೀವು ಲಾಸ್ಟ್ವರೆಗೂ ನೋಡೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೋಡಿ. ಏನಾಗಿತ್ತು, ಯಾಕೆ ಸಿಸ್ಟರ್ ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ, ಮತ್ತೆ ಬ್ಯಾಕಪ್ ಆಗ್ತಾರಾ, ಮತ್ತೆ ಗೆಟ್ ಬ್ಯಾಕ್ ಮಾಡ್ತಾರಾ, ಏನೆಲ್ಲ ಆಗಿತ್ತು ಏನು ಅಂತ ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೀವು ವ್ಲಾಗ್ನ ಸ್ವಲ್ಪ ಲೆಂತಿ ಇದ್ದರೂ ಕೂಡ ಲಾಸ್ಟ್ವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ನನ್ನ ಪರಿಸ್ಥಿತಿ ಏನು, ಯಾವ ಸಿಚುವೇಷನ್ನಲ್ಲಿದ್ದೀನಿ ಏನು ಅಂತ. ಇಲ್ಲ ಇವ ಮುಂದೆ ಯಾವಾಗಲೂ ಇದ್ದಿದೆ, ಯಾವಾಗಲೂ ಹೇಳಿದ್ದೇನೆ ಹೇಳ್ತಾಳೆ, ಅದೇ ರಾಗ ಅದೇ ತಾಳ ಅಂತ ಸ್ವಲ್ಪ ನನ್ನ ಬಗ್ಗೆ ಸ್ವಲ್ಪ ನೆಗೆಟಿವು ಅಥವಾ ನನ್ನ ಬಗ್ಗೆ ಸ್ವಲ್ಪ ಹೋಪ್ ಇಲ್ಲದೆ ಇರೋರು ಮಾತ್ರ ಸ್ಕಿಪ್ ಮಾಡ್ಕೊಳ್ಳಿ ವಿಡಿಯೋನ, ಏನೂ ತೊಂದರೆ ಇಲ್ಲ, ಓಕೆನಾ. ಇನ್ನು ಅದಕ್ಕೂ ಮೊದಲು ನಾನು ಎಲ್ರಿಗೂ ಸಾರಿ ಕೇಳೋದಕ್ಕೆ ಬಯಸ್ತೀನಿ. ಪ್ರತಿ ಸಲ ಮಾಡೋ ತಪ್ಪೆ, ಒಂದು ಕಮೆಂಟ್ಗೂ ಕೂಡ ರಿಪ್ಲೈ ಮಾಡಿಲ್ಲ. ಅಟ್ ಎ ಟೈಮ್ ಸೈಲೆನ್ಸ್ ಆಗಿಬಿಟ್ಟಿದ್ದೆ. ತುಂಬಾ ಒಂಥರ ಕಣ್ಣಿಗೆ ಕಾಣಿಸ್ಕೊಳ್ದೇ ಇರೋ ಥರ ತುಂಬ ಸೈಲೆಂಟ್ ಆಗಿಬಿಟ್ಟಿದೆ. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಫ್ಯಾಮ್ಲೀಸ್ ಎಲ್ಲರೂ ತುಂಬ 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 ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ಕೇಳ್ತಾಯಿದ್ರಿ, ಅಕ್ಕ ಯಾಕೆ ವ್ಲಾಗ್ ಮಾಡ್ತಾಯಿಲ್ಲ, ಮಾಡಿ ಮಾಡಿ, ನೀವು ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ, ಯಾರೋ ಏನೋ ಅಂತಾರೆ ಅಂತ ತುಂಬ ತುಂಬ ಪುಷ್ ಮಾಡಿ ಕೇಳ್ತಾಯಿದ್ರಿ. ಸೊ ಇನ್ನು ಇದು ನನಗೆ ಗೊತ್ತಿಲ್ಲ, ನನಗೋಸ್ಕರ ನಾನು ಮತ್ತೆ ಬ್ಯಾಕಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನನ್ನನ್ನು ನಾನು ಅರ್ತ್ಕೋಬೇಕು, ನನ್ನನ್ನು ನಾನು ಚೇಂಜ್ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈಗ ಒಂದು 1 ಮಂತ್ ಮೇಲೆ ಆಯಿತು ಅನಿಸುತ್ತೆ ಅಲ್ವಾ, ಲಾಸ್ಟ್ ನಾನು ವಿಡಿಯೋ ಹಾಕಿದ್ದು 20ಗೇನೋ ಅನ್ಕೊತೀನಿ, 2021 ಆ ಮಧ್ಯದ ಸಾರಿ ಒಂದು 22-24ಗೇನೋ ಆಗಿರ್ತೀನಿ ಅನಿಸುತ್ತೆ, ಅಷ್ಟೇ ಲಾಸ್ಟು. ಇದು ಬಂದುಬಿಟ್ಟು ನನ್ನ ನಾದಿನಿ ಊರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ವ, ರಥಸಪ್ತಮಿ ದಿವಸದಿಂದ ಸ್ಟಾರ್ಟ್ ಆಗಿ ನಾನು ಅಲ್ಲಿರೋವರೆಗೂ ಏನೆಲ್ಲ ಆಯಿತು, ಏನೆಲ್ಲ ಒಂಥರ ಒಂದು 3-4 ಡೇಸ್ 4-5 ಡೇಸಲ್ಲಿ ಏನೆಲ್ಲ ಮಾಡಿದೆ, ಹೇಗೆಲ್ಲ ಇತ್ತು ಅಲ್ಲಿನ ದಿನಗಳು ಅನ್ನೋದನ್ನೆಲ್ಲ ಬ್ಯೂಟಿಫುಲ್ಲಾಗಿ ವ್ಲಾಗ್ ಮಾಡಿದ್ದೀನಿ. ನೀವು ಕೂಡ ನೋಡಿದ್ರೆ ತುಂಬ ಖುಷಿ ಪಡ್ತೀರಾ. ಅದರಲ್ಲಿ ಏನಾಯಿತು, ಅದು ಬಂದಾದಮೇಲೆ ಏನಾಯಿತು ಏನು ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು 3-4 ಡೇಸು. ನಾನು ನಿಮಗೆ ಪ್ರಾಮಿಸ್ ಕೂಡ ಮಾಡಿದ್ದೆ, ನಾನು ಇಲ್ಲಿಂದ ಹೋದ್ಮೇಲೆ ವೆಯ್ಟ್ ಹಂಗೆ ನಾನು ಇದು ಮಾಡ್ತೀನಿ, ಬಂದಮೇಲೂ ಕೂಡ 1 kg ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ, ಜಾಸ್ತಿ ಆಗದಿರೋ ಥರ ನೋಡ್ಕೊತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ನಲ್ವ. ಊರಿಗೆ ಹೋಗಿ ಬಂದಮೇಲೆ ವೆಯ್ಟ್ ಚೆಕ್ ಮಾಡಿಕೊಂಡ್ರೆ ನಿಜವಾಗ್ಲೂ 2 kg ಜಾಸ್ತಿ ಆಗಿಬಿಟ್ಟಿದ್ದೀನಿ. ಅಲ್ಲಿ ತುಂಬ ಅಪ್ಸೆಟ್ ಆಗೋಯಿತು. ಇನ್ನೊಂದು ಏನು ಗೊತ್ತಾ, ಈ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರಲ್ವ, ನಿನ್ನಿಂದ ಆಗಲ್ಲ ಅನ್ನೋದು, ಅದು ನಿಜ. ನಾನು ಅವ್ರ ತಪ್ಪು ಅಂತ ಹೇಳೋದೇ ಇಲ್ಲ. ಅವರು ನಮಗೆ ಎಲ್ಲೋ ಒಂದು ಕಡೆ ಒಂಥರ ಪುಷಪ್ ಮಾಡ್ದಂಗೆ, ಅವ್ರು ಹಾಕ್ದಾಗೆಲ್ಲ ಇಲ್ಲ ಅವ್ರಿಗೋಸ್ಕರ ಆದರೂ ನಾನೇನು ಅಂತ ಪ್ರೂವ್ ಮಾಡ್ಕೋಬೇಕು ಅನ್ನೋ ಛಲ ಜಾಸ್ತಿ ಇರುತ್ತೆ, ಹಠ ಜಾಸ್ತಿ ಇರುತ್ತೆ. ಮುಂದಕ್ಕೆ ಹೋಗೋದಕ್ಕೂ ಕೂಡ ಅದು ತುಂಬಾ ಪುಷ್ ಮಾಡುತ್ತೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ಈ ಸಲ ಅಂತೂ ನಾನು ನಿಜ ತುಂಬ ಚೆನ್ನಾಗಿ ಮಾಡಿದ್ದೆ, ಓಕೆನಾ. ನಾನು ಇಲ್ಲಿಂದ ಹೋಗ್ಬೇಕಾದ್ರೇ ಹೇಳಿದ್ನಲ್ವ ಉಮ್ಮಿಗೆ, ಅಂದರೆ ನನಗೆ ನಾನು ಹೇಳಿದ್ದೆ, ನೀನು ಏನರಲ್ಲೂ ನನ್ನನ್ನು ಪುಷ್ ಮಾಡಬಾರ್ದು, ಅದು ತಿನ್ನು ಇದು ತಿನ್ನು ಅಂತ ಹೇಳಬಾರ್ದು, ನಂದೇನಿದೆಯೋ ಅದನ್ನೆಲ್ಲ ನಾನು ನೋಡ್ಕೊತೀನಿ ಅಂತ ಒಂದು ಹೇಳಿದ್ದೆ. ಅದಾದಮೇಲೆ ಹೇಳ್ತೀನಿ, ಅವರು ಕೂಡ ಪಾಪ ನನಗೇನು ಬಲವಂತ ಏನೂ ಮಾಡಿಲ್ಲ. ಪಾಪ ಅವ್ರ ಪಾಡ್ಗೆ ಅವರು ನಿನ್ಗೇನು ಬೇಕೋ ಅದೇ ಮಾಡ್ಕೊಳ್ತೀನಮ್ಮ, ನಾನಂತೂ ಬಲವಂತ ಮಾಡಲ್ಲ ಅಂತ. ಎಲ್ಲೋ ಒಂದು ಕಡೆ ನಮ್ಗೆ ಔಟ್ಸೈಡ್ ಹೋದಾಗ, ಬೇರೆ ಊರುಗಳಿಗೆ ಹೋದಾಗ ನನಗೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಪದೇ ವಾಶ್ರೂಮ್ ಯೂಸ್ ಮಾಡಬೇಕು. ನೀರು ಯಥೇಚ್ಛವಾಗಿ ಕುಡ್ದಂಗೆಲ್ಲನೂ ನೀವು ಯಥೇಚ್ಛವಾಗಿ ವಾಶ್ರೂಮ್ ಯೂಸ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಪ್ರಾಬ್ಲಮ್ಗೆ ನಾನು ನೀರು ಕುಡಿಯೋದು ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟೆ. ಒಂದು 3 ಡೇಸ್ ಏನೋ ಚೆನ್ನಾಗಿ ಮಾಡಿದೆ. ಲಾಸ್ಟ್ 2 ಡೇಸಲ್ಲಿ ಇನ್ನು ಬಿರಿಯಾನಿ ಅದು ಇದು ಸ್ವಲ್ಪ ಅಲ್ಲೋಗಿದ್ದು ಇಲ್ಲೋಗಿದ್ದು ಆ ಥರ ಎಲ್ಲ ಚೆನ್ನಾಗಿ, ಕನಕೋತ್ಸವ ನಡೀತಾ ಇತ್ತು ಅವ್ರ ಊರಲ್ಲಲ್ವ, ಸ್ವಲ್ಪ ಅದು ಇದು ಹಾಗೆ ಹಿಂಗೆ ಇಂಬ್ಯಾಲೆನ್ಸ್ ಆಗಿ
69.350 ಇದ್ದವಳು ಬರೋಷ್ಟರೊಳಗೆ 61.650 ಆಗಿಬಿಟ್ಟಿದ್ದೆ. ಸಿಕ್ಕಾಬಡೆ ಬೇಜಾರಾಗೋಯ್ತು. ತುಂಬ ಬೇಜಾರಾಯಿತು ನನಗೆ. ಇನ್ನು ನಾನು ವೀಡಿಯೋಗಳು ಮಾಡೋಕ್ಕೂ ಆಗಿಲ್ಲ. ವೀಡಿಯೋ ಮಾಡೋಕ್ಕೆ ಅಂತಂದರೆ ಏನಾಯಿತು ಅಂತಂದರೆ, ಇನ್ನು ನಾನು ಮಾಡಾಕಿದ್ರು ಕೂಡ ನನ್ನನ್ನು ಆಡ್ಕೊತಾರೆ. ನನಗೆ ಮುಖ ತೋರ್ಸೋಕ್ಕೆ ಒಂಥರ ಆಗಿ ಸಿಕ್ಕಾಬಡೆ ಬೇಜಾರಾಗೋಯಿತು. ಇದನ್ನು ಒಂದು ಸಿಸ್ಟರ್ ಅರ್ಥ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದರು ಅಂದರೆ, ಅಕ್ಕ ನೀವು ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀರಾ, ಕಮ್ಮಿ ಆದಮೇಲೇ ಮತ್ತೆ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀರಾ, ನೀವು ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಬಿಡಿ, ಏನೇ ಇರಲಿ ವೆಯ್ಟ್ ಜಾಸ್ತಿ ಆಗಿದ್ದರೂ ಪರವಾಗಿಲ್ಲ, ನೀವು ಆರಾಮಾಗಿ ವೀಡಿಯೋ ಹಾಕಿ, ನಿಮ್ಮ ವಾಯ್ಸ್ ತುಂಬ ಇದು ಮಾಡ್ಕೊತಾ ಇದ್ದೀನಿ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ತುಂಬ ಜನ ಹೇಳ್ತೀರಾ. ನನಗೆ ನಿಮ್ಮ ಕಮೆಂಟ್ ನೋಡಿದಾಗ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ನಾನು ಈ ಥರ ಮಾಡ್ಕೊಬಿಟ್ಟಿದ್ದೀನಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಸೊ ಅದಾದಮೇಲೆ ನಾವು ಇಲ್ಲಿಂದ ಹೋಗಿದ್ದೆ, ಒಂದು ದಿನದಲ್ಲಿ 2 ಫಂಕ್ಷನ್ಸ್ ಅಟೆಂಡ್ ಮಾಡಬೇಕಿತ್ತು. ಫುಲ್ ರಿಲೇಷನ್ ಎಲ್ಲ ಒಂದು ಕಡೆ ಸೇರಿಕೊಂಡು ಎಲ್ಲರೂ ಒಂದೇ ಥರ, ಅಂದರೆ ನಮ್ಮ ಫ್ಯಾಮ್ಲಿ ಎಲ್ಲರೂ ಒಂದೇ ಸಲ ಹೋಗಿ ಬರೋಣ ಅಂತಲೇ ಇಲ್ಲಿಂದ ನಾವು ಸ್ಟಾರ್ಟ್ ಆಗಿದ್ದು. ಅಲ್ಲಿಗೆ ಹೋಗಿ ಒಂದು 2 ಫಂಕ್ಷನ್ಸ್ ಅಟೆಂಡ್ ಮಾಡಿದ್ಮೇಲೆ ಅಟೆಂಡ್ ಮಾಡೋದ್ರಲ್ಲಿ ಏನಾಯ್ತಪ್ಪ ಅಂತಂದರೆ, ನೋಡಿ ಅವತ್ತು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೆ. ತುಂಬ ಚೆನ್ನಾಗಿತ್ತು ಅವತ್ತು ಸ್ಯಾರಿ ಡ್ರೇಪಿಂಗ್ ಎಲ್ಲನೂ ಒಂಥರ. ಅಂದರೆ ಏನಂದರೆ, ನನ್ನ ಮಗ ಇದ್ದರೆ ವೀಡಿಯೋ ಚೆನ್ನಾಗಿ ಮಾಡ್ತಾನೆ ಸ್ನೇಹಿತರೆ. ನಾನು ಒಬ್ಬಳೇ ಅಂತಂದರೆ ಯಾರನ್ನು ವೀಡಿಯೋ ಮಾಡೋದು ಹೇಳೋಕ್ಕಾಗಲ್ಲ. ಹಂಗೂ ನನ್ನ ಸೊಸೆ ಕೈಯಲ್ಲಿ ಒಂಚೂರು ವೀಡಿಯೋ ಮಾಡಮ್ಮ ಅಂತಂದ್ರೆ ಅವಳು ಒಂದು 10 ಸೆಕೆಂಡು ಕೂಡ ಮಾಡಿರಲಿಲ್ಲ. ಅದನ್ನು ಒಂದು ಸ್ವಲ್ಪ ಸ್ಲೋ ಮೋಷನಲ್ಲಿ ಹಾಕಿ ಇದು ಮಾಡಿದ್ದೀನಿ. ಸೊ ಇವತ್ತೇ 2 ಫಂಕ್ಷನ್ಸು. ಈ ಸ್ಯಾರಿ ಡ್ರೇಪಿಂಗಲ್ಲಿ ಏನು ವೀಡಿಯೋ ನೋಡ್ತಾ ಇದ್ದೀರಾ, ಆವತ್ತು ಒಂದೇ ದಿನದಲ್ಲಿ 2 ಫಂಕ್ಷನ್ಸ್ ಅಟೆಂಡ್ ಮಾಡಬೇಕಿತ್ತು. ಆವತ್ತು ನನ್ನ ಮೈದನ, ನನ್ನ ನಾದಿನಿ ಮಗ ಅಂತೂ ಒಂದು ಹಂಗರ್ಸಿದ್ರು. ತುಂಬ ಅಂದರೆ ತುಂಬಾ ಕಿಂಡಲ್ ಮಾಡಿಬಿಟ್ರು. ನನ್ನ ಮೈದನ ಅಂತೂ, ಯಾಕೆ ನೀವೇನಾದರೂ ಮಾಡೆಲ್ ಆಗಬೇಕು ಅಂದ್ಕೊಂಡಿದ್ದೀರಾ, ಇಲ್ಲ ಏನಾದರೂ ಕಾಂಪಿಟೇಷನ್ ಇದೆಯಾ, ತುಂಬ ಸಣ್ಣ ಆಗ್ಬಿಟ್ಟು ಎಲ್ಲಾದರೂ ಹೋಗಿ ಕಾಂಪಿಟೇಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಟ್ಟಿದ್ದೀರಾ, ಮುಖ ಎಲ್ಲ ಒಂಥರ ಆಗ್ಬಿಟ್ಟಿದೆ, ನಿಮ್ಮನ್ನು ಮದುವೆಯಲ್ಲಿ ಫಸ್ಟ್ ಡೇ ನೋಡಿದಾಗ ಹೆಂಗಿದ್ರು ಹಂಗಿದ್ದೀರಾ ಅಂತ ನನ್ನ ಮೈದ ಒಂದು ಸ್ವಲ್ಪ ಹೇಳಿದ್ನಾ. ಈ ನಮ್ಮ ನಾದಿನಿ ಮಗ ಅಂತೂ ಅವನಂತೂ, ಅತ್ತೆ ಏನು ಹಿಂಗೆ ಆಗ್ಬಿಟ್ಟಿದೆಯಾ ಅತ್ತೆ, ನೋಡು ಡಯಟು ಅಂದ್ಕೊಂಡು ಮುಖ ಎಲ್ಲ ತುಂಬ ಇಳ್ದೋಗ್ಬಿಟ್ಟಿದೆ, ಒಳ್ಳೆ ಮುದುಕಿ ಮುಖ ಥರ ಆಗ್ಬಿಟ್ಟಿದೆ, ಎಲ್ಲ ಹೇಳ್ಕೊಬಿಟ್ಟಿದೆ ಅನ್ನೋಷ್ಟರೊಳಗೆ ನನಗೆ ಒಂಥರ ಬೇಜಾರಾಗೋಯ್ತು. ನಿಜವಾಗ್ಲೂ ಇಷ್ಟೊಂದು ವೀಕ್ ಆಗಿಬಿಟ್ಟಿದ್ದೀನಾ, 69 kgsಗೆ ಇಷ್ಟೊಂದು ವೀಕ್ ಆಗಿದ್ದೀನಾ, ಫೇಸ್ ಇಷ್ಟೊಂದು ಇದಾಗಿದೆಯಾ ಅಂತಂದ್ಬಿಟ್ಟು ತುಂಬ ಅಂದರೆ ತುಂಬ ನಮ್ಮ ನಾದಿನಿ ಎಲ್ಲರೂ ಸಾಗ್ಬಿಟ್ಟಾಕಮ್ಮ, ಏನಮ್ಮ ಹಿಂಗಾಗ್ಬಿಟ್ಟಿದ್ಯಾ, ಏನೇನೋ ಮಾಡ್ತೀಯ. ಅವ್ರಿಗೆ ಭಯ, ಈಗಿನ ಪ್ರಪಂಚ ಹೆಂಗಿದೆ ಅಂತಂದರೆ, ಇಲಿ ಬಂತು ಅಂದರೆ ಹುಲಿ ಬಂತು ಅನ್ನೋ ಥರ ಏನೇನೋ ಮಾಡ್ಕೊಬಿಡ್ತಾರೆ, ಏನೇನೋ ತಿಂದಿರೋ ಹೊಟ್ಟೆಗಳು ಕೆಡ್ಸ್ಕೊಂಡು ಗ್ಯಾಸ್ಟ್ರಿಕ್ ಮಾಡ್ಕೊಬಿಡ್ತಾರೆ. ನಾನು ಹೇಳ್ತೀನಿ ಅಕ್ಕ, ನನ್ನ ಫುಡ್ ವೇ ಮಾತ್ರ ತುಂಬ ಚೆನ್ನಾಗಿದೆ, ನಾನು ತಿನ್ನೋ ಫುಡ್ ಅಂತೂ ತುಂಬ ಹೆಲ್ದಿಯಾಗಿದೆ ಅಂದರೆ ಪಾಪ ಅವ್ರಿಗೆ ಅರ್ಥ ಆಗಲ್ಲ. ಆದರೂ ನನ್ನನ್ನು ತುಂಬ ಕನ್ವಿನ್ಸ್ ಮಾಡ್ತಾರೆ, ನೀನು ಮಾಡೋಕ್ಕೆ ಹೋಗ್ಬೇಡ ಅಂತ ಅಂದ್ಬಿಟ್ಟು. ಅಯ್ಯೋ ಯಾಕೆ ಹೇಳ್ತೀರಾ ಬಿಡಿ. ಅವತ್ತಿನ ನೈಟು ಡೇ ಎಲ್ಲ ಇದೇ ಆಗೋಯ್ತಾ. ನನ್ನ ಮೈಂಡಲ್ಲಿ ನಿಜವಾಗ್ಲೂ ನಾನು ಅಷ್ಟೊಂದು ಸಣ್ಣ ಆಗಿಬಿಟ್ಟಿದ್ದೀನ, ಬಿಟ್ಟಾಕಿನ್ನ ಒಂಥರ ಆಗೋಯ್ತು. ಇನ್ನು ನೋಡಿ, ಅಲ್ಲೂ ಕೂಡ ನಾನು ಡಯಟಿಗೆ ಹೋದಾಗ ಒಂದು 2 ಡೇಸ್ ಎಲ್ಲ ವಾಕಿಗೆ ಹೋಗಿದ್ದೆ. ಅಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅವ್ರ ಮನೆ ಹತ್ರ ಹೋದರೆ ಒಂದು 2 ಪಾರ್ಕ್ ಇದೆ. ಈ ಕಡೆ ಎಡಗಡೆ ಹೋದ್ರೂ ಈ ಪಾರ್ಕು, ಬಲಗಡೆ ಹೋದ್ರೂ ಇನ್ನೊಂದು ಪಾರ್ಕ್ ಇದೆ. ತುಂಬ ಚೆನ್ನಾಗಿ ವಾಕಿಂಗ್ ಎಲ್ಲ ಮಾಡಿಕೊಂಡು ಹೋಗ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ನನ್ನ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಡೇ ದಿವಸ, ಅಂದರೆ Jan 27 ಆವತ್ತು ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ವರ್ಷದಲ್ಲಿ ನಾನು ಒಂದು ಕಡೆ ಅವರು ಒಂದು ಕಡೆ ಇದ್ದಿದ್ದು. ಬಟ್ ಚೆನ್ನಾಗಿತ್ತು ಅವತ್ತಿನ ಡೇ ಅಂತೂ, ತುಂಬ ಸೂಪರಾಗಿ ಹೋಯಿತು. ಸೊ ಇನ್ನು ನಾಳೆ ಕನಕೋತ್ಸವ, ಅಂದರೆ ಫ್ಯಾನ್ಸಿ ಡ್ರೆಸ್ ಎಲ್ಲ ಇತ್ತು 28ಕ್ಕೆ. ನಾನು ಅದಕ್ಕೆ ಸ್ವಲ್ಪ ರೆಡಿಯಾಗಿ ರಂಗೋಲಿ ಕಾಂಪಿಟೇಷನ್ ಎಲ್ಲ ಇತ್ತು ಸ್ನೇಹಿತರೆ. ರಂಗೋಲಿ ಕಾಂಪಿಟೇಷನ್ ಎಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು ನೋಡಿ. ರೆಡಿಯಾಗಿ ಅವ್ರಿಗೆ ನಾನು ವಿಶ್ ಮಾಡಿದ್ದು, ನಾನು ಅವ್ರನ್ನ ವಿಶ್ ಮಾಡಿದ್ದು. ಇದು 14 ತುಂಬಿ 15ನೇ ವರ್ಷ ಅಲ್ವಾ. ಈ 14 ವರ್ಷದಲ್ಲಿ ಇದೊಂದು ಡೇ ಎಕ್ಸ್ಪೀರಿಯೆನ್ಸ್. ಅವರು ನಾನು ಇಲ್ದಿರ ದೂರ ಇದ್ದು ಹಿಂಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಒಂಥರ ಚೆನ್ನಾಗಿತ್ತು ಅವತ್ತಿನ ದಿನ. ಸೊ ಅಲ್ಲಿಂದ ಅದೆಲ್ಲ ಆಯಿತು ನೋಡಿ. ನನಗಂತೂ ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ತುಂಬ ಒಂಥರ ಡೌನ್ ಆಗಿಬಿಟ್ಟಿದ್ದೆ. ಫುಲ್ಲು ಡೌನ್ ಅಂದರೆ ನನಗೆ ಸೋಂಬೇರಿತನ ತುಂಬ ತಾಂಡವ ಆಡ್ತೈತೆ ಮೈಯಲ್ಲೆಲ್ಲನೂ. ಸೋಂಬೇರಿ ದೇವಿ ಬಂದು ಕುತ್ಕೊಬಿಟ್ಟಿದ್ದಾಳೆ.
ಸೊ ಆ ಥರ ಆಯಿತು ಸ್ನೇಹಿತರೆ. ಇನ್ನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ನಾದಿನಿ ಅಂತೂ ಪಾಪ ನಮಗೋಸ್ಕರ ಬಂದು ಇಲ್ಲೇ ಇದ್ಬಿಟ್ಟಿದ್ದಾಳೆ ಪಾಪ. ಫಸ್ಟ್ ಟೈಮ್ ಅವ್ರ ಹಸ್ಬೆಂಡ್ನ ಬಿಟ್ಟು ಇಲ್ಲಿ ಬಂದು ಇದು ಮಾಡ್ಕೊಂಡಿದ್ದಾರೆ ಅಂತ ನಾನು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಕನಕಪುರ ಸಿಟಿ ಅಂದರೆ ಅವ್ರು ಕನಕಪುರದಲ್ಲೇ ಇರೋದು. ಸೊ ಕರ್ಕೊಂಡೋಗಿ ಕೇಕ್ ಮನೆ ಅಂತ ಇದೆ, ಅಲ್ಲಿ ಏನು ಸಖತ್ತಾಗಿತ್ತು ಗೊತ್ತಾ. ಕೇಕ್ ತಗೊಬಂದು ಅಲ್ಲೊಂದು ಚಿಕ್ಕದಾಗಿ ಸೆಲೆಬ್ರೇಷನ್, ಅದೊಂಥರ ವೆಡ್ಡಿಂಗ್ ಆ್ಯನಿವರ್ಸರಿ ಇಲ್ಲ ಅಂದರೂ ಕೂಡ, ಅಂದ್ಕೊಂಡಿಲ್ಲ ಅಂದರೂ ಕೂಡ ಒಂಥರ ಗ್ಯಾದರಿಂಗ್ ಅನ್ನೋದು ನನಗೋಸ್ಕರ ಅವ್ರು ಅಷ್ಟು ಪ್ರೀತಿಯಿಂದ ಒಂಥರ ಕ್ಯೂಟ್ ಮೆಮೊರಿನ ಕ್ರಿಯೇಟ್ ಮಾಡಿಕೊಟ್ರಲ್ವ, ಅದು ತುಂಬ ಚೆನ್ನಾಗಿತ್ತು. ನಾನು ಹಂಗೂ ಹೇಳ್ದೆ, ಓಮಿ ಅವರೆಲ್ಲೋ ಇದ್ದಾರೆ ನಿಮ್ಮ ಅಣ್ಣ, ನಾನು ಬೇರೆ ಎಲ್ಲಿದ್ದೀನಿ, ಸುಮ್ಮನೆ ಇದೆಯಲ್ಲ ಯಾಕೆ ಬೇಡ ಅಂತಂದರೆ, ಇಲ್ಲ ಇಲ್ಲ ಇನ್ನೀ ನನ್ನ ಸೊಸೆ ಅಂದರೆ ನನ್ನ ನಾದಿನಿ ಮಗಳನ್ನ ಯಾವಾಗಲೂ ಸೊಸೆ ಸೊಸೆ ಅಂತಿರ್ತೀನಿ, ಈ ನನ್ನ ಸೊಸೆ ನನ್ನ ಮಗಳು ನನ್ನ ಮಗ ಅಂತೂ ಇಲ್ಲ, ಅಮ್ಮನಿಗೇನಾದರೂ ಸರ್ಪ್ರೈಸಾಗಿ ಮಾಡೋಣ, ಅಮ್ಮ ಖುಷಿಯಾಗಿರಬೇಕು, ಅವಳಂತೂ ನನ್ನ ಸೊಸೆ ಅತ್ತೆಗೇನಾದರೂ ಕೊಡ್ಸೋಣ ಅಮ್ಮ, ಅತ್ತೆಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹಠ ಮಾಡಿ ನನ್ನನ್ನು ಒಂಚೂರು ಬಿಟ್ಟಿಲ್ಲ. ಆ ಒಂದು ಸರ ಹಾಕೋ ಇದು ಹಾಕೋ ಅಂತ ಒಂಚೂರು ರೆಡಿ ಮಾಡಿಸಿ ಒಂಥರ ಆ್ಯನಿವರ್ಸರಿ ಹೋಗಿ ಬರ್ಡೇ ಸೆಲೆಬ್ರೇಷನ್ಸ್ ಥರ ಮಾಡಿದ್ದಾರೆ. ತುಂಬ ಕ್ಯೂಟ್ ಅನ್ನಿಸ್ತು. ಆಮೇಲೆ ಬಂದು ಅದೇ ಒಂದು ಇದು ಬುಧವಾರ ಆಯಿತಾ, ಆಮೇಲೆ ಮಂಗಳವಾರನೇನೋ ಅನ್ಕೊತೀನಿ ಇದು ಬುಧವಾರನ ನಂದು ಸರಿಯಾಗಿ ಜ್ಞಾಪಕ ಇಲ್ಲ, ಮಂಗಳವಾರನ ಆ್ಯನಿವರ್ಸರಿ, ಮಂಗಳವಾರ ಅನಿಸುತ್ತೆ. ಬುಧವಾರ ಇದು ಏನಪ್ಪ ಅದು ಫ್ಯಾನ್ಸಿ ಡ್ರೆಸ್ ಇತ್ತು, ನನ್ನ ಸೊಸೆಗೆ ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕಿದ್ದೀವಿ ನೋಡಿ. ಆಮೇಲೆ ಅದೇ ದಿವಸನೇ ಬೆಳಗ್ಗೆ ರಂಗೋಲಿ ಕಾಂಪಿಟೇಷನು, ಅದಾದಮೇಲೆ ಫ್ಯಾನ್ಸಿ ಡ್ರೆಸ್ಸು ಎರಡು ಒಂದೇ ದಿನ ಆಯಿತು. ಬೆಳಗ್ಗೆ ರಂಗೋಲಿ ಕೂಡ ಹಾಕಿದ್ದೀನಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಅದಾದಮೇಲೆ ಮತ್ತೆ ಗುರುವಾರ ಬೆಳಗ್ಗೆನೇ ನಾನು ಬಂದಿದ್ದು, ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಟ್ಟೆ. ಗುರುವಾರ ಒಂದೇ ದಿವಸ, ಅದನ್ನು ಮಾರನೇ ದಿವಸನೇ ಸಿಂಪಲ್ಲಾಗಿ ನನ್ನ ಮನೇಲಿ ಬೇಬಿ ಇದೆಯಲ್ಲ, ನಮ್ಮದು ಪುಟ್ಟು ಬೇಬಿ ಬಂದಿದ್ದೆಲ್ಲ, ಸೊ ಅದರದ್ದು ನಾಮಕರಣ ಇಟ್ಕೊಬಿಟ್ಟಿದ್ರು ಅವರಲ್ಲೇ ಫಂಕ್ಷನಲ್ಲೇ ಮಂಡೇನೇ ಹೇಳಿಬಿಟ್ರು, ಇಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ, ಶುಕ್ರವಾರ ಇಟ್ಕೊಂಡಿದ್ದೀನಿ, ಎಲ್ಲರೂ ಬಂದುಬಿಡ್ರಿ ಅಂತ ಅಲ್ಲಿ ಬೇರೆ ಹೇಳಿಬಿಟ್ನಾ. ಇನ್ನು ಅದು ಒಂದು ಸೂಪರಾಗಿ ಆಯಿತು ನಾಮಕರಣ. ಆವತ್ತೊಂದಿನ ಎಲ್ಲ ಗ್ಯಾದರ್ ಆಗಿ ಗೆಟ್ ಟುಗೆದರ್ ಎಲ್ಲ ಚೆನ್ನಾಗಿ ಮಾಡೋದ್ವಾ. ಸೊ ಅದಾದಮೇಲೆ ನಮ್ಮ ಬೇಬಿಗೆ 1 ಮಂತ್ ಬರ್ಡೇ ಕೂಡ ಮಾಡಿಬಿಟ್ವಿ. 1 ಮಂತ್ ಸಿಂಪಲ್ಲಾಗಿ ಒಂದು ಫೋಟೋಶೂಟ್ ಕೂಡ ಮಾಡಿಬಿಟ್ವಿ ನಾವೆಲ್ಲರೂ ಮತ್ತೆ ಗ್ಯಾದರ್ ಆಗಿ. ಇಷ್ಟೆಲ್ಲ ಆಗಿದೆ. ವ್ಯಾಲೆಂಟೈನ್ಸ್ ಡೇ ಹೋಯಿತು, ಆಮೇಲೆ ಮಕ್ಕಳದ್ದು ಆ್ಯನ್ಯುವಲ್ ಡೇಸ್ ಆಗೋಯಿತು. ಓ ಮೈ ಗಾಡ್, ಎಷ್ಟೆಲ್ಲ ಸೆಲೆಬ್ರೇಷನ್ ಆಗೋಗಿದೆ ಗೊತ್ತಾ. ನನಗಂತೂ ಅಲ್ಲಿಂದ ಬಂದಿದ್ದೆ, ವೆಯ್ಟ್ ನೋಡಿದ್ದೆ, ಇನ್ನು ನಾಮಕರಣ ಅದು ಇದು ಹಾಗೆ ಹೀಗೆ ಓಡಾಡ್ಕೊಂಡು ಇನ್ನು ವೀಡಿಯೋ ಮಾಡೋದೇ ಬಿಟ್ಬಿಟ್ಟೆ. ಅಂದರೆ ಯೂಟ್ಯೂಬ್ ಪ್ರಪಂಚಕ್ಕೆ ಗುಡ್ ಬೈ ಹೇಳಿಬಿಟ್ಟು ಸುಮ್ಮನೆ ಆಗೋಗ್ಬಿಡೋಣ ಅಂತ ಇಷ್ಟು ದಿನದವರೆಗೂ, ಈವನ್ ನಿನ್ನೆವರೆಗೂ ನಾನು ಸುಮ್ಮನೆ ಆಗಿಬಿಟ್ಟೆ ಸ್ನೇಹಿತರೆ. ಬೇಡ ನನ್ನ ಪಾಡಿಗೆ ನಾನೇನೋ ಇದ್ಕೊಬಿಡೋಣ ಬಿಡು, ಹೆಂಗೋ ಎಲ್ಲ ಹಂಗೆ ಹಿಂಗೆ ಅಂತ ಇದ್ದಾರಲ್ಲ, ಸಾಕು ಬಿಡು ಅಂತ ಈ ಸ್ಟಾಪ್ ಮಾಡಿದ್ಮೇಲೆ ನಾನೇನು ಅನ್ಕೊತೀನಿ ಗೊತ್ತಾ, ನನಗೆ ಯೂಟ್ಯೂಬ್ ವೀಡಿಯೋಸು ಸ್ಟಿಚಿಂಗ್ ಮಾಡೋದು ತುಂಬ ಪ್ರೆಷರ್ ಆಗಿಬಿಡುತ್ತೆ ಅಂತ. ಸೊ ಇವ್ರು ನಮ್ಮ ನಾದಿನಿ ತುಂಬ ಕ್ಯೂಟಾಗಿ ಇದು ಮಾಡಿಕೊಡ್ತಾರೆ. ನಿಜವಾಗ್ಲೂ ಒಂಥರ ಸಿಸ್ಟರ್ಸ್ ಇದ್ದರೆ ಎಷ್ಟು ಚೆನ್ನಾಗಿರ್ತಾರೋ. ನನಗೆ 3 ನಾದಿನಿರು ಅಷ್ಟೇ ಕ್ಯೂಟಾಗಿ ನಾನು ನೋಡ್ಕೊತಾರೆ, ಅಷ್ಟೇ ಸೂಪರಾಗಿ. ನಾನು ಅಷ್ಟೇ ಅವ್ರ ಜೊತೆ ಅಷ್ಟೇ ಚೆನ್ನಾಗಿ ಮಿಂಗಲ್ ಆಗ್ತೀನಿ, ಅವರು ಅಷ್ಟೇ ನನ್ನ ಜೊತೆ ಅಷ್ಟೇ ಚೆನ್ನಾಗಿರ್ತಾರೆ. ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನ್ ಎಲ್ಲ, ಒಂಥರ ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನನ್ನ ಮಗ, ನನ್ನ ಸೊಸೆ, ನನ್ನ ಮಗನು, ನನ್ನ ಮಗಳು ಮತ್ತು ನನ್ನ ನಾದಿನಿ ಮಗಳು ಎಲ್ಲರೂ ಹೋಗ್ಬಿಟ್ಟು ನನಗೆ ಗೊತ್ತಿಲ್ದಿರೋ ಒಂದು ದೊಡ್ಡ ಡಾರ್ಕ್ ಚಾಕ್ಲೇಟ್ ತಂದು, ನಂಗೆ ಡಾರ್ಕ್ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಅಂತಂದ್ಬಿಟ್ಟು ಕೊಟ್ಟು ಕಳಿಸಿದ್ರು. ಇನ್ನು ಇವ್ರ ಪಪ್ಪನೂ ಅಷ್ಟೇ, ಅವನು ಸೋಮವಾರ ಬಂದಿದ್ದ. ಸೊ ಅವ್ರ ಕೈಯಲ್ಲೂ ಕೂಡ ಒಂದಷ್ಟು ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಸೊ ಒಂಥರ ಚೆನ್ನಾಗಿತ್ತು, ಒಂಥರ ಸ್ಪೆಷಲ್ ಪರ್ಸನ್ ಥರ ಇರುತ್ತಲ್ವ, ಆ ಥರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗೆ ಗೊತ್ತೇ ಇಲ್ಲ ಅವ್ರು ಯಾವಾಗ ಚಾಕ್ಲೇಟ್ ತೊಗೊಬಂದರು ಏನು ಅಂತ. ಯಾವಾಗಲೂ ತೊಗೊಬಂದ್ರಿ ನೀವು ಇದೆಲ್ಲನೂ ಅಂತಂದರೆ, ಇಲ್ಲ ನಾವು ಸುಮ್ಮನೆ ಟ್ಯೂಷನಿಂದ ಇಲ್ಲಿ ನೋಡಿ ಚಿಕ್ಕ ಚಾಕ್ಲೇಟ್ ಕೊಡ್ತಾ ಇದ್ದಾರೆ, ಅದಾದಮೇಲೆ ದೊಡ್ಡ ಚಾಕ್ಲೇಟ್ ಕೊಟ್ಟನ ಯಾವಾಗಲೂ ತಂದೆ ಇದೆಲ್ಲ ಅಂತಂದರೆ, ಇಲ್ಲ ನಿನಗಿಷ್ಟ ಅಂತ ತರ್ಸೋಕ್ಕೆ ಹೇಳಿದ್ದು. ಇಲ್ಲಿ ನನ್ನ ಸೊಸೆ ಹೇಳ್ತಾಳೆ, ನಾವು ಅಲ್ಲಿ ಹೋಗಿದ್ವಲ್ಲ ಅದಕ್ಕೆ ನಿಂಗೆ ಸುಳ್ಳು ಹೇಳ್ಬಿಟ್ಟು ನಾವು ತೊಗೊಬರಕ್ಕೆ ಹೋಗಿದ್ದು ಅಂತ ಹೇಳ್ತಾ ಇದ್ದಾಳೆ. ಒಂಥರ ಎಷ್ಟು ಕ್ಯೂಟ್ ಅನಿಸ್ತು ಗೊತ್ತಾ ಇದೆಲ್ಲನೂ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನಗೆ. ಸೊ ಅದು ಇನ್ನು ವೀಡಿಯೋದು ವಾಯ್ಸ್ ಕೇಳೋದ್ರಲ್ಲಿ ಇನ್ನೂ ಚೆನ್ನಾಗಿದೆ. ಹಿಂಗೆ ಗೊತ್ತಂದ್ರೆ ಹಿಂಗೆ ಅಂತ ಏನು ಖುಷಿಯಾಗಿದ್ರು ಗೊತ್ತಾ ಇವರೆಲ್ಲನೂ.
ಥರ ಚೆನ್ನಾಗಿತ್ತು. ಇನ್ನು ಮಾರನೇ ದಿವಸ ರಂಗೋಲಿ ಕಾಂಪಿಟೇಷನ್ ನೋಡಿಯಪ್ಪ, ನಾನು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದೆ ಗೊತ್ತಾ. ತುಂಬ ಜನ ಇಷ್ಟಪಟ್ಟರು. ಆ ರೋಡಲ್ಲಿ ನಮ್ಮದೇ ಹೈಲೈಟ್ ರಂಗೋಲಿ, ಅಷ್ಟು ಚೆನ್ನಾಗಿ ಹಾಕಿದ್ದೆ ನಾನು ರಂಗೋಲಿ. ಅದಾದಮೇಲೆ ಮಧ್ಯಾಹ್ನದ ಮೇಲೆ ಇದು ಏನಪ್ಪ, ನನ್ನ ಸೊಸೆಗೆ ಫ್ಯಾನ್ಸಿ ಡ್ರೆಸ್ ಇತ್ತು, ಅದನ್ನು ಹಾಕ್ಬಿಟ್ಟು ಗುರುವಾರ ಬೆಳಗ್ಗೆ ಬಂದಿದ್ದು, ಇನ್ನು ನಾಮಕರಣ ಆಗಿದ್ದು. ಅದೇ ಹೇಳ್ತಿದ್ದೀನಲ್ವಾ, ಈ ಒಂದು ಇದರಲ್ಲೇ ಫುಲ್ ಜಾಯ್ ಆಗೋಯ್ತು ನನಗೆ. ಫ್ಯಾಮ್ಲಿ ಜೊತೆ ಪದೇ ಪದೇ ಮೀಟ್ ಮಾಡೋದು, ಪದೇ ಪದೇ ಖುಷಿಯಾಗಿ ಜಾಲಿಯಾಗಿದ್ದು ಏನಾಗೋಯ್ತು, ಡಯಟ್ ಮೇಲೆ ಇಂಟ್ರೆಸ್ಟೇ ಹೊರಟೋಯ್ತು. ಇನ್ನು ವೀಡಿಯೋಸ್ ಮಾಡೋದೇ ಬೇಡ, ಏನೋ ಸ್ಟಿಚಿಂಗ್ ಮಾಡ್ಕೊಂಡಿರೋಣ ಅಂತ ಹಂಗೆ ಅಂದ್ಕೊಂಡ್ಮೇಲೆ ಏನಾದರೂ ನಾನು ವೀಡಿಯೋಸ್ ಎಲ್ಲ ಬಿಟ್ಟು ಏನಾದರೂ ಸ್ಟಿಚಿಂಗ್ ಚೆನ್ನಾಗಿ ಮಾಡಿದ್ದೀನಾ? ಇಲ್ಲ, ತುಂಬ ಲೈಫ್ ಸ್ಟೈಲು ಹೋಗ್ಬಿಟ್ಟಿದೆ. ಕಣ್ಣುಗಳು ನೋವು ಬರ್ತಾಯಿದೆ ನಿಜ. ಮೊಬೈಲ್ ನೋಡಿ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಮೊಬೈಲ್ಗೆ. ಅವ್ರು ಕೆಲ್ಸಕ್ಕೆ ಹೋಗ್ತಾರೆ 9:30ಗೆ, ಅವ್ರು ಹೋಗಿದ ತಕ್ಷಣ ಸ್ಟಾರ್ಟ್ ಮಾಡಿದ್ರೆ 11:30ವರೆವರೆಗೂ ಮೊಬೈಲ್ ನೋಡೋದು, ಮಲ್ಕೊಳ್ಳೋದು, 2:20ಕ್ಕೋ 2:10ಕ್ಕೋ ಎದ್ದೇಳೋದು, ಹೋಗಿ ತೇಜುನ ಕರ್ಕೊಬರೋದು. ಅದಾದಮೇಲೆ ಒಂದು ಸ್ವಲ್ಪ ನೀತಾಚಾರ ಮಾಡಿ ನಿಗ್ಗಿ ಅಂದಂಗೆ ತುಂಬ ಅಧ್ವಾನ ಆಗಿಬಿಟ್ಟಿತ್ತು ಸ್ನೇಹಿತರೆ. ನಿಜ ಹೇಳ್ತೀನಿ, ನನ್ನ ಲೈಫ್ ಸ್ಟೈಲ್ ಅಂತೂ ತುಂಬ ವರ್ಸ್ಟ್ ಸ್ಟೇಜ್ಗೆ ಹೋಗ್ಬಿಟ್ಟಿದೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಇದಾಗ್ಬಿಟ್ಟಿದೆ. ಇನ್ನೊಂದು ನೀರಂತೂ ಫುಲ್ ಆ್ಯಂಡ್ ಫುಲ್ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಸಿಕ್ಕಾಬಟ್ಟೆ ದಿನಕ್ಕೆ ಒಂದು ಅರ್ಧ ಲೀಟ್ರ್ ಕೂಡ ಕುಡಿತಾ ಇಲ್ಲ. ನೀವು ನಂಬ್ತಿರೋ ಬಿಡ್ತೀರಾ. ಈಗ ಒಂದು 2 ಡೇಸಿಂದ ಹಿಂಗಾಗಲ್ಲ ಅಂತ ಸ್ವಲ್ಪ ಪಿಕಪ್ ಮಾಡ್ಕೊಂಡಿದ್ದೀನಿ. ಇನ್ನೇನಕ್ಕೆ ಮತ್ತೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋದು, ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಎಲ್ಲೋ ಒಂದು ಕಡೆ ನನಗೆ ಒಂದು ಒಪ್ಪಂದದ ಥರ, ಒಂದು ಮನುಷ್ಯನ ಜೊತೆ ಒಂದು ಒಪ್ಪಂದ ಕಟ್ಕೊಂಡಂಗೆ, ಇಲ್ಲ ಒಂದು ಕಮಿಟ್ಮೆಂಟ್ ಥರ ಅಲ್ವಾ. ಈಗ ಒಂದು ಚೀಟಿ ಹಾಕ್ಕೊತೀವಿ ಅಂತಂದರೆ, ನಮಗೇನೇ ಕಷ್ಟ ಇದ್ದರೂ ಕೂಡ ಅಯ್ಯೋ ಅದು ಚೀಟಿ ಅಲ್ವಪ್ಪ, ಏನಾದರೂ ಮಾಡಿ ಅದಕ್ಕೆ ಒಂದು ಚೀಟಿಗೆ ದುಡ್ಡು ಕಟ್ಬಿಡ್ಬೇಕು, ಇಲ್ಲ ಅದಕ್ಕೆ ನಾವು ಹೊಂದಿಸ್ಬಿಡ್ಬೇಕು, ಇನ್ನೊಬ್ರ ಹತ್ರ ಇದನ್ನಿಸ್ಕೋಬಾರ್ದು ಅನ್ನೋ ಒಂದು ಇದಿರುತ್ತಲ್ವಾ. ಸೊ ಹಂಗಾಗಿ ಆ ಥರನೇ ನನಗೆ ಇದೊಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಹೆಂಗೆ ಅಂತಂದರೆ, ಏನೇ ಆಗಲಿ ಒಂದು ಸ್ವಲ್ಪ ಪ್ರಾಮಿಸ್ ಮಾಡಿರೋದಕ್ಕೆ ತಕ್ಕನಂಗಾದರೂ ಮಾಡೇ ಮಾಡ್ತೀನಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಮತ್ತೆ ನಾನು ಇದು ಮಾಡ್ಕೊತೀನಿ. ಮೇಯ್ನ್ ನನ್ನ ಲೈಫ್ ಸ್ಟೈಲ್ ಅಂತೂ ತುಂಬ ಹದ್ಗೆಟ್ಟು ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀನಲ್ಲ. ಇವತ್ತು ಕೂಡ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೆ, ಆದರೂ ನನಗೆ ನಿದ್ದೆ ಅವಾಯ್ಡ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಅದು ಒಂದು 1 ಅವರ್ ಏನೋ ನ್ಯಾಪ್ ಹಾಕಿದ್ದೆ ಅಷ್ಟೆ, ನಿದ್ದೆ ಮಾಡಿದ್ದೆ. ಅಷ್ಟು ಬಿಟ್ಟರೆ ಇವತ್ತೇನು ಇದು ಮಾಡಿಲ್ಲ. ಬ್ಲೌಸು ಕೂಡ ಒಂದು ಸ್ಟಿಚ್ ಮಾಡ್ತಾಯಿದ್ದೀನಿ. ಬ್ಲೌಸುಗಳಂತೂ ಪಾಪ ಸಿಕ್ಕಾಪಟ್ಟೆ ಬಂದವೆ. ದೇವರು ಒಂದು ಟೈಮಲ್ಲಿ ನನಗೆ ಸ್ಟಿಚಿಂಗು ಏನಪ್ಪ ಇಲ್ವಲ್ಲ ಅಂದ್ಕೊತಿದ್ದೆ. ಈಗ ದೇವರು ಬೇಡ ಅಂದರೂ ಕೊಡ್ತಾ ಇದ್ದಾನೆ. ಅಷ್ಟು ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ. ಬಟ್ ಅದರಲ್ಲೂ ಕೂಡ ಏನಂದರೆ ಏನೂ ಇಲ್ಲ. ದಿನಕ್ಕೆ ಒಂದು ಬ್ಲೌಸು ಕೂಡ ಹೊಲಿಯೋದು ಕಷ್ಟ ಆಗಿಬಿಟ್ಟಿದೆ. ಸುಮ್ಮನೆ ಮೊಬೈಲ್ ನೋಡ್ಕೊಂಡಿರೋದು, ತಿನ್ನೋದು, ಮಲಗೋದು, ಇದೇ ಆಗೋಗ್ಬಿಟ್ಟಿದೆ. ಅದಕ್ಕೆ ನಾನೇನು ಡಿಸೈಡ್ ಮಾಡಿದೆ ಅಂತಂದರೆ, ನಾನು ಯೂಟ್ಯೂಬಿಂದ ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ. ಯೂಟ್ಯೂಬಲ್ಲಿ ನಾನು ವ್ಲಾಗ್ಸ್ ಮಾಡೋದ್ರಿಂದ ನನಗೂ ಕೂಡ ವೆಯ್ಟ್ ಲಾಸ್ ಅಂತೂ ಆಗೇ ಆಗುತ್ತೆ. ನನ್ನ ಲೈಫ್ ಚೆನ್ನಾಗಿರೋದಕ್ಕೋಸ್ಕರ ಆದರೂ ಯೂಟ್ಯೂಬ್ ತಾನೇ ಇದ್ಬಿಟ್ಟು ಹೋಗಲಿ, ಡೈಲಿ ಒಂದು ವ್ಲಾಗ್ ಮಾಡ್ಕೊಂಡು ಹೋಗೋಣ. ಏನೋ ಒಂದಿರುತ್ತೆ, ನೋಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಅಲ್ವಾ. ನನಗೆ ಅಂತ ಒಂದಷ್ಟು ಜನ ಇದ್ದಾರೆ, ನೋಡ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಒಂದು 100-200 ಜನ ಆದರೂ ಇದ್ದೇ ಇದ್ದಾರೆ, ಇಲ್ಲ ಅಂತಂದಿಲ್ಲ. ನನಗೇನಂತಂದ್ರೆ ಇದು ಬಿಡು, ಮಾಡ್ಕೊಂಡು ಹೋಗೋಣ, ಅದು ಬಂದಷ್ಟು ಬರಲಿ, ನನ್ನಿಂದ ಆದಷ್ಟು ನಾನು ವೆಯ್ಟ್ ಲಾಸ್ ಮಾಡಿಕೊಂಡು ವ್ಲಾಗ್ಸ್ ಮಾಡ್ಕೊಂಡು ಹೋದ್ರೇ ನನಗಿನ್ನಾಗಲ್ಲ. ಬಿಟ್ಟರೆ ಮಾತ್ರ ನೋಡಿ, ಬಿಟ್ಟಿದ್ದೀನಿ, ನಾಳೆ ನೀವೇ ನೋಡಿ ವೆಯ್ಟು ತುಂಬ ಅಂದರೆ ತುಂಬ ಹದ್ಗೆಟ್ಟೋಗಿದೆ. ನಿಜ ಹೇಳ್ತೀನಿ. ಅಷ್ಟೊಂದು ಇವತ್ತು ವೆಯ್ಟ್ ಚೆಕ್ ಮಾಡಿಕೊಂಡೆ, ಎಷ್ಟಿದೆ ಅಂತ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ಯಾಕಂದರೆ ಇವತ್ತು ಕೂಡ ಮಾಡಿದ್ದೀನಲ್ಲ, ನೆನ್ನೆಗೂ ಇವತ್ತಿಗೆ ಎಷ್ಟು ಕಮ್ಮಿ ಆಗಿದೆ ಅಂತ. ನಾನೇನು ಸಡನ್ನಾಗೆ ಡಯಟ್ ವ್ಲಾಗ್ಸ್ ಎಲ್ಲ ಮಾಡ್ತೀನಿ, ಸ್ಟ್ರಿಕ್ಟಾಗಿ ಮಾಡ್ತೀನಿ ಅಂತ ಕೂಡ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾಯಿಲ್ಲ. ನನಗೆ ಫಸ್ಟ್ ನನ್ನನ್ನು ನಾನು ಕರೆಕ್ಟ್ ಮಾಡ್ಕೋಬೇಕು. ಲೈಫ್ ಸ್ಟೈಲ್ ಬ್ಲಾಗ್ ಜೊತೆಗೇ ಡೈಲಿ ಏನೆಲ್ಲ ಇರುತ್ತೆ ರೋಟೀನು, ಹೀಗೆಲ್ಲ ಮಾಡ್ತೀನಿ, ಏನೆಲ್ಲ ದಬಾಕ್ಬಿಡ್ತೀನಿ ಅಂತ ಎಲ್ಲ ತೋರಿಸಿ ಒಂದು ಸ್ವಲ್ಪ ಸಟನ್ ಒಂದು ನನಗೆ ಅಂತ ಒಂದು ಸ್ವಲ್ಪ ಫಿಕ್ಸ್ ಆದಮೇಲೆ ಮೈಂಡು ನಿಧಾನವಾಗಿ ಡಯಟನ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡು ಹಂಗೆ ನನ್ನನ್ನು ನಾನು ಚೇಂಜ್ ಮಾಡ್ಕೋಬೇಕು ಅಂತಲೇ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಮತ್ತೆ ವ್ಲಾಗ್ಸ್ ಅನ್ನೋದು ಬರುತ್ತೆ. ಡಯಟು ವಿತ್ ಲೈಫ್ ಸ್ಟೈಲ್ ಎರಡೂ. ಲೈಫ್ ಸ್ಟೈಲ್ ಅಂದರೆ ಏನಿರಲ್ಲ, ಏನು ಮಾಡ್ತೀವಿ ಏನು ಅನ್ನೋದು ಅಷ್ಟೇ ಇರುತ್ತೆ. ಸೊ ಅದರ ಥರದ್ದು ಎರಡೂ ಬರುತ್ತೆ. ಇದನ್ನು ನೋಡಿ ನನಗೆ ನನಗೆ ಏನು ಅನಿಸುತ್ತೆ ಅಂತಂದರೆ, ತುಂಬ ಜನ ನೆಗೆಟಿವ್ ಆಗಿ ಇದು ಮಾಡ್ತಾರೆ. ನಿನ್ನಿಂದ ಆಗಲ್ಲ ಬಿಡಮ್ಮ, ನೀನು ಮಾಡಲ್ಲ, ನಿಂದು ಇಷ್ಟೇ ಅಂತ ಹೇಳ್ತೀರಾ. ನಾನು ಅವ್ರಿಗೂ ಕೂಡ ನನ್ನ ಕಡೆಯಿಂದ ಸಾರಿನೇ ಕೇಳ್ತೀನಿ. ಹೌದು, ನನ್ನಿಂದ ಆಗ್ತಾಯಿಲ್ಲ, ಅದು ಆಗೋ ಥರ ಆಗಲಿ ಅಂತಲೇ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ.
ಒಂದು ಹಿಂಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ, ಆ ಥರ ಆಗ್ಬಿಟ್ಟಿದೆ ಲೈಫು. ತುಂಬ ತುಂಬ ಹದಗೆಟ್ಟೋಗಿದೆ. ಹದಗೆಟ್ಟೋಗಿದೆ ಅಂತಂದರೆ ಮನೆಯಲ್ಲಿ ಅವ್ರು ತುಂಬ ಇದಾಗ್ಬಿಟ್ಟಿದ್ದಾರೆ. ಅವರು ಕೂಡ ತುಂಬ ಸ್ಟ್ರಿಕ್ಟಾಗಿ ಏನೂ ಕೇಳಲ್ವಲ್ಲ, ಅದೇ ಸ್ವಲ್ಪ ಸ್ಟ್ರಿಕ್ಟಾಗಿ ಅಂತಂದರೆ ನೀನು ಹಿಂಗೆ ಇರ್ತೀಯ, ನಾನಿರೋ ಲೈಫ್ ಸ್ಟೈಲಿಗೆ ಬೇರೆ ಯಾರಾದರೂ ಆಗಿದ್ದರೆ ಯಾವಾಗಲೂ ಒದ್ದೋಡಿಸ್ಬಿಟ್ಟವರು. ನಿಜ ಹಂಗೆ ಅನಿಸುತ್ತೆ ಸಮ್ಟೈಮ್ಸ್, ನಾನು ನಿಜ ಥರ ಅನಿಸ್ಬಿಡುತ್ತೆ. ಈ ಥರ ಲೈಫ್ ಸ್ಟೈಲ್ ಎಲ್ಲ ಸಂಸಾರಗಳಿಗೆ ಇದು ಲಾಯಕ್ಕಲ್ಲ ಅಂತ ಅನಿಸೋಷ್ಟು ವರ್ಸ್ಟಿದೆ. ನನ್ನ ಮೈಂಡ್ ಸೆಟ್ ಆ ಥರ ಆಗೋಗಿದೆ. ಬರೀ ತಿನ್ನೋದು ಮಲಗೋದು, ತಿನ್ನೋದು ಮಲಗೋದು, 6 ಗಂಟೆಗೋ 7 ಗಂಟೆಗೋ ಪಾತ್ರೆ ತೊಳೆಯೋದು, ಮಕ್ಳಿಗೇನೋ ಒಂಚೂರು ಬೇಯಿಸಿ ಹಾಕೋದು, ಈ ಥರ ಮೈಂಡ್ ಸೆಟ್ಟು. ನನಗೆಷ್ಟು ಚೆನ್ನಾಗಿದೆ ನನ್ನ ಮಕ್ಕಳು ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಸೊ ನೆನ್ನೆ ಎಲ್ಲ ಮೊನ್ನೆ ನೈಟು ಮತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಮಕ್ಕಳಿಬ್ರು ಮಾಡಮ್ಮ, ನೀನು ಅವಾಗಾದರೂ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀಯ, ಇತ್ತೀಚಿನ ದಿನಗಳಲ್ಲಿ ತುಂಬ ಒಂಥರ ಆಗ್ಬಿಟ್ಟಿದ್ಯಾ ಅಂತ ಅವರು ಅಂದರು. ಅದನ್ನು ನಮ್ಮ ಮನೆಯವರು ನಿನ್ನ ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ಮತ್ತೆ ಯೂಟ್ಯೂಬ್ ಅಂತೀಯ, ಇಷ್ಟು ಜನ ಬೈತಾರೆ ನಿನ್ನನ್ನು, ನೀನು ಪಾಸಿಟಿವ್ಗಿಂತ ನೆಗೆಟಿವ್ ಜಾಸ್ತಿ ಆಗ್ತಿದೆ ನೀನು ಮಾಡಿ ಬಿಡೋದ್ರಿಂದ, ಅದು ನಿನಗೇ ಸರಿ ಹೋಗಲ್ಲ ಅಂತ ಕೂಡ ಹೇಳಿದ್ರು. ಇಲ್ಲ ಇದೊಂದು ಸಲ ಟ್ರೈ ಮಾಡೋಣ, ಇದೊಂದು ಸಲ ಅಂತಲ್ಲ, ನನಗೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಬೇಕೇ ಬೇಕು ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಸರಿ ಏನಾದರೂ ಮಾಡ್ಕೊ ಹೋಗಿ ಅಂತ ಅಂದರು. ಸೊ ಹಂಗಾಗಿಯೇ ಓಕೆ ಅಂತಂದ್ಬಿಟ್ಟು ಮತ್ತೆ ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಳೋದಕ್ಕೆ, ನನಗೊಂದು ಒಳ್ಳೆ ಲೈಫ್ ಸ್ಟೈಲ್ ನಾನು ನೋಡ್ಕೊಳ್ಳೋದಕ್ಕೆ ನನಗೆ ಯೂಟ್ಯೂಬ್ ತುಂಬಾ ಮುಖ್ಯ ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿಯೇ ನಾಳೆಯಿಂದ ಯಥಾ ಪ್ರಕಾರ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು, ನನಗೇನಾಗುತ್ತೋ ಅದನ್ನು ನಾನು ನೋಡಿಕೊಂಡು ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂತೂ ಬರುತ್ತೆ. ಓಕೆ, ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.